ವಿದ್ಯಾರ್ಥಿ ಪರಿಷತ್ ಈಗಾಗಲೇ ಎಸ್ ಪಿ ಅವ್ರ ಜೊತೆ ಚರ್ಚೆಯನ್ನ ಮಾಡಿತ್ತು. ಎಸ್ ಪಿ ಅವರು ಕೂಡ ಪಾರದರ್ಶಕವಾಗಿ ತನಿಖೆಯನ್ನ ಮಾಡ್ತೇನೆ, ಹುಡುಕಿ ಕೊಡ್ತೇನೆ ಅನ್ನುವಂತ ಏನು ಮಾತನ್ನೇ ಹೇಳಿ. ಆದ್ರೆ ಇನ್ನೂ ಕೂಡ ಹುಡುಕಿ ಕೊಡ್ಲಿಲ್ಲ. 11 ದಿವಸ ಆಯ್ತು. ನಾವು 3 ದಿವಸ ಇರುವಾಗ ಏನು ಮನವಿಯನ್ನ ಕೊಟ್ಟಿದ್ವಿ. ಪೊಲೀಸ್ ಇಲಾಖೆ ಒಂದು ನಿರ್ಲಕ್ಷ್ಯ ತನಿಖೆ ನಡೆಸ್ತಾ ಉಂಟು. 11 ದಿನ ಆದ್ರೂ ಕೂಡ ಒಂದು ರೀತಿಯ ತನಿಖೆಯಲ್ಲಿ ಯಾವುದೇ ಕೂಡ ಪೊಲೀಸ್ ಇಲಾಖೆಗೆ ಅವರದೇ ಅಂತ ಒಂದು ತನಿಖೆಯ ರೀತಿಯ ಕುರುಹುಗಳನ್ನು ಅವರು ಹುಡುಕಲಿಕ್ಕೆ ಸಾಧ್ಯ ಆಗ್ಲಿಲ್ಲ. 13 ತಾರೀಕಿನವರೆಗೂ ನಾವು ಕಾಯ್ತೇವೆ. ಅದು ಆದ ಮೇಲೆ ನಾವು ಸುಮ್ಮನೆ ಇರುವುದಿಲ್ಲ. ಮಂಗಳೂರು ವಿಭಾಗ ಮಟ್ಟದಲ್ಲಿ ನಾವು ಇದನ್ನು ಪ್ರತಿಭಟಿಸ್ತೇವೆ. ಯಾಕಂತ ಹೇಳಿದ್ರೆ ಸಾಮಾನ್ಯವಾದ ಒಬ್ಬ ವಿದ್ಯಾರ್ಥಿ ಈಗಾಗಲೇ 11 ದಿವಸಗಳ ಕಾಲ ಕಳೆದು ಹೋಗಿದೆ. ದಿಗಂತ್ ಅನ್ನುವಂತ ಒಬ್ಬ ಸೆಕೆಂಡ್ PUC ಹುಡುಗ ಕಪಿತಾನ್ಯೋ ಕಾಲೇಜಿನಲ್ಲಿ ಕಲಿತಾ ಇದ್ದ ವಿದ್ಯಾರ್ಥಿ ಇವತ್ತು ನಾಪತ್ತೆ ಆಗಿದ್ದಾನೆ. ವಿದ್ಯಾರ್ಥಿಯನ್ನ ಹುಡುಕಿ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಅನೇಕ ಸಂಘ ಸಂಘಟನೆಗಳು ಹೋರಾಟಕ್ಕೆ ಇಳಿದಿತ್ತು. ವಿದ್ಯಾರ್ಥಿ ಪರಿಷತ್ ಕೂಡ ಈ ವಿಚಾರ ತಿಳಿದ ತಕ್ಷಣ ಎಸ್ ಪಿ ಅವರನ್ನ ಎಸ್ ಪಿ ಅವರ ಜೊತೆ ಚರ್ಚೆಗೆ ಇಳಿತೇವೆ. ನಾವುಗಳು ಎಸ್ ಪಿ ಅವರಿಗೆ ಮನವಿಯನ್ನು ಕೊಡ್ತೇವೆ, ಆದಷ್ಟು ಬೇಗ ಪಾರದರ್ಶಕ ತನಿಖೆಯನ್ನ ಮಾಡಿ ಅಂತೇಳಿ. ಏನು ಪ್ರಥಮ ಹಂತದಲ್ಲಿ ನಾವುಗಳು ಹೋರಾಟಕ್ಕೆ ಇಳಿಯಲ್ಲ. ಯಾಕೆ ಅಂತ ಕೇಳಿದ್ರೆ ವಿದ್ಯಾರ್ಥಿ ಆಗಿರೋದ್ರಿಂದ ಆತನ ಮೈಂಡ್ ಡೈವರ್ಟ್ ಆಗಿರ್ಬೋದು, ಆತನೇ ಹೋಗಿರಬಹುದು ಅನ್ನುವಂತ ಇದಿರ್ತದೆ. ಪೊಲೀಸರ ಮೇಲೆ ಎಲ್ಲವನ್ನು ಬ್ಲೇಮ್ ಮಾಡ್ಲಿಕ್ಕೆ ಆಗಲ್ಲ ಅಂತ. ಆದ್ರೆ ಕಳೆದ ಒಂದು 5-6 ದಿವಸಗಳಾದ್ರೂ ಕೂಡ ವಿದ್ಯಾರ್ಥಿ ಪರಿಷತ್ನ ಮೇಲೆ ಅನೇಕ ಒತ್ತಡಗಳು ಬರ್ತದೆ. ವಿದ್ಯಾರ್ಥಿ ಪರಿಷತ್ ಒಂದು ವಿದ್ಯಾರ್ಥಿ ಸಂಘಟನೆಗೆ ಏನ್ ಮಾಡ್ತಾ ಇದೆ? ವಿದ್ಯಾರ್ಥಿ ಪರಿಷತ್ ಈಗಾಗಲೇ ಎಸ್ ಪಿ ಅವ್ರ ಜೊತೆ ಚರ್ಚೆಯನ್ನ ಮಾಡಿತ್ತು. ಎಸ್ ಪಿ ಅವರು ಕೂಡ ಪಾರದರ್ಶಕವಾಗಿ ತನಿಖೆಯನ್ನ ಮಾಡ್ತೇನೆ, ಹುಡುಕಿ ಕೊಡ್ತೇನೆ ಅನ್ನುವಂತ ಏನು ಮಾತನ್ನೇ ಹೇಳಿ. ಆದ್ರೆ ಇನ್ನೂ ಕೂಡ ಹುಡುಕಿ ಕೊಡ್ಲಿಲ್ಲ. 11 ದಿವಸ ಆಯ್ತು. ನಾವು 3 ದಿವಸ ಇರುವಾಗ ಏನು ಮನವಿಯನ್ನ ಕೊಟ್ಟಿದ್ವಿ. ಅಲ್ಲ, ಖಂಡಿತವಾಗಲು ರಾಜ್ಯ ಸರ್ಕಾರದ ವೈಫಲ್ಯ ಆಗಿರ್ಬೋದು, ಗೃಹ ಇಲಾಖೆ ವೈಫಲ್ಯ. ಇದು ಗೃಹ ಇಲಾಖೆಯಲ್ಲಿ ವಿಧಾನಸಭೆಯಲ್ಲಿ ಪ್ರಶ್ನೆಯನ್ನ ಮಾಡುವಾಗ ವಿರೋಧ ಪಕ್ಷದ ನಾಯಕರು ಗೃಹ ಇಲಾಖೆಯ ಪರವಾಗಿ ಮಧು ಬಂಗಾರಪ್ಪ ಶಿಕ್ಷಣ ಸಚಿವರು ಮಾತನಾಡ್ತಾರೆ. ಏನಂತ ಹೇಳಿದ್ರೆ, ನಾವುಗಳು 7 ತಂಡ ಮಾಡಿದ್ದೇವೆ. 3 DYSP ಗ್ರೇಡ್ ನವರು, 7 SI ಗ್ರೇಡ್ ನವರಿದ್ದಾರೆ. ಅದರ ಜೊತೆಗೆ ಅವನು 16 ಡಿಜಿಟ್ ನ ಲಾಕ್ ಹಾಕಿದ್ದಾನೆ. 70 ಲಕ್ಷ ನಾವು ಪಾಸ್ವರ್ಡ್ ಅನ್ನ ಹಾಕಬೇಕು ಅಂತೇಳಿ. 70 ಲಕ್ಷ ಪಾಸ್ವರ್ಡ್ ಅನ್ನ ಕೈಯಲ್ಲಿ ಹಾಕುದಲ್ಲ ಸರ್, ಅದು ಕಂಪ್ಯೂಟರ್ ಅಲ್ಲಿ ತನ್ನಷ್ಟಕ್ಕೆ ರೀಕಾಲ್ ಆಗುವಂಥದ್ದು. ಹಾಗಾಗಿ FSL ಇದೆ, ಅಷ್ಟೊಂದು ಮುಂದುವರಿದಂತ ಟೆಕ್ನಾಲಜಿಗಳು ಇವತ್ತಿದೆ. ಆದ್ರೂ ಕೂಡ ಈ ಪ್ರಕರಣದಲ್ಲಿ ಹುಡುಕಾಟ ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಅಂತಾದ್ರೆ ಖಂಡಿತವಾಗಿಯೂ ಇದು ಗೃಹ ಇಲಾಖೆ ರಾಜ್ಯ ಸರ್ಕಾರದ ವೈಫಲ್ಯ ಅಂತಾನೆ ನಾವುಗಳು ಹೇಳ್ತೇವೆ ಸರ್. ಹಾಗಾಗಿ ನಾವುಗಳು ಸ್ಪಷ್ಟ ಸಂದೇಶವನ್ನು ಕೊಟ್ಟಿದೆ. ವಿದ್ಯಾರ್ಥಿ ಪರಿಷತ್ನ ಹೋರಾಟಗಳು ಯಾವ ರೀತಿಯಾಗಿರ್ತದೆ ಅಂತ ನಮ್ಗಳಿಗೆ ಗೊತ್ತಿದೆ. ನಾವುಗಳ ತಾರ್ಕಿಕ ಅಂತ್ಯ ಸಿಗುವವರೆಗೆ ಯಾವುದೇ ಹೋರಾಟವನ್ನು ಕೈ ಬಿಟ್ಟವರಲ್ಲ. ಹಾಗಾಗಿ ಇದೊಂದು ಪ್ರಾರಂಭ ಅಷ್ಟೇ. ಇದೊಂದು ಅಂತಿಮ ಹೋರಾಟಗಳು ಇನ್ನಷ್ಟು ಕಠಿಣವಾಗಿರ್ತದೆ. ಇದನ್ನ ಈ ಪೊಲೀಸ್ ಇಲಾಖೆಗೆ ಹೇಳಿದ್ದೇವೆ. ಇವತ್ತು ಮಂಗಳೂರು ಮಹಾನಗರದವರು ಸೇರಿದ್ದೇವೆ. ಈ ಪ್ರಕರಣ ಏನೋ ಒಂದು ವೇಳೆ ತಾರ್ಕಿಕ ಅಂತ್ಯ ಬರಲಿಲ್ಲ ಅಂತ ಆದ್ರೆ ನಾವುಗಳು ಮಂಗಳೂರು ವಿಭಾಗದಿಂದ ಕರೆಯನ್ನು ಕೊಡ್ತೇವೆ. SP ಕಚೇರಿ ಚಲೋ ಅನ್ನುವಂಥ ಕರೆಯನ್ನು ಕೊಡುವಂಥದ್ದು ನಿಶ್ಚಿತ ಅನ್ನುವಂಥದ್ದು. ದಿಗಂತ್ ಎಂಬ ಹುಡುಗ ನಾಪತ್ತೆ ಆಗಿರುವಂತ ಪ್ರಕರಣ ಪೊಲೀಸ್ ಇಲಾಖೆ ಒಂದು ನಿರ್ಲಕ್ಷ್ಯ ತನಿಖೆ ನಡೆಸ್ತಾ ಉಂಟು. 11 ದಿನ ಆದ್ರೂ ಕೂಡ ಒಂದು ರೀತಿಯ ತನಿಖೆಯಲ್ಲಿ ಯಾವುದೇ ಕೂಡ ಪೊಲೀಸ್ ಇಲಾಖೆಗೆ ಅವರದೇ ಅಂತ ಒಂದು ತನಿಖೆಯ ರೀತಿಯ ಕುರುಹುಗಳನ್ನು ಅವರು ಹುಡುಕಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಈಗಾಗಲೇ ಮನೆಯವರು ಕೂಡ ಹುಡುಕಿರುವ ಹಾಗೆ ಒಂದು ಚಪ್ಪಲಿ ಮತ್ತು ಮೊಬೈಲ್ ಫೋನ್ಗಳು ಮಾತ್ರ ಸಿಕ್ಕಿರುವಂತದ್ದು. ಮತ್ತೆ ಯಾವುದೇ ರೀತಿಯ ಕುರುಹುಗಳನ್ನು ಪೊಲೀಸ್ ಇಲಾಖೆ ಇದುವರೆಗೂ ಕೂಡ ಹುಡುಕಿ ಕೊಡ್ಲಿಲ್ಲ. ಈಗಾಗಲೇ ಮನೆಯವರು ಹೈಕೋರ್ಟ್ ಮೊರೆ ಹೋಗಿದ್ದು 13ರ ಒಳಗೆ ಈ ಪ್ರಕರಣವನ್ನು ಭೇದಿಸಬೇಕಂತ ಹೈಕೋರ್ಟ್ ಇಂದ ಆದೇಶ ಇದ್ದು, ಪೊಲೀಸ್ ಇಲಾಖೆ ಇನ್ನಾದ್ರೂ ಕೂಡ ಈ ಪ್ರಕರಣ ಬಗ್ಗೆ ಇನ್ನಾದ್ರೂ ಕೂಡ ಸ್ವಲ್ಪ ಮುತುವರ್ಜಿಯನ್ನು ವಹಿಸಿಕೊಂಡು ಪ್ರಕರಣವನ್ನು ಆದಷ್ಟು ಬೇಗ ಕೊನೆಗಾಣಿಸಬೇಕು. ಅದೇ ರೀತಿಯಲ್ಲಿ ದಿಗಂತ್ ಎಂಬ ವಿದ್ಯಾರ್ಥಿಯನ್ನ ಮರು ಜೀವಂತವಾಗಿ ತರಬೇಕಂತ ನಮ್ಮೆಲ್ಲರ ಆಗ್ರಹ. ನಾವು ಕೂಡ ಇವತ್ತು ಕೇಳಿದದನ್ನೇ, ಏನಂದ್ರೆ ಇಲ್ಲಿವರೆಗೆ ಮುಟ್ಟಿದೆ ಇನ್ವೆಸ್ಟಿಗೇಷನ್ ಹೇಗೆ ನಡೀತಾ ಇದೆ ಅಂತ ನಾವು ಕೇಳಿದ್ವಿ. 13 ತಾರೀಕಿನವರೆಗೂ ನಾವು ಕಾಯ್ತೇವೆ. ಅದು ಆದ ಮೇಲೆ ನಾವು ಸುಮ್ಮನೆ ಇರುವುದಿಲ್ಲ. ಮಂಗಳೂರು ವಿಭಾಗ ಮಟ್ಟದಲ್ಲಿ ನಾವು ಇದನ್ನು ಪ್ರತಿಭಟಿಸ್ತೇವೆ. ಯಾಕಂತ ಹೇಳಿದ್ರೆ ಸಾಮಾನ್ಯವಾದ ಒಬ್ಬ ವಿದ್ಯಾರ್ಥಿ ನಮ್ಮಂಥವನೇ, ನಮ್ಮ ಒಟ್ಟಿಗೆ ಕಲಿಯುವಂತ ಒಬ್ಬ ವಿದ್ಯಾರ್ಥಿ ಈಗ ನಾಪತ್ತೆ ಆಗಿದ್ದಾನೆ. ಅವನ ಬಗ್ಗೆ ಒಂದು ಬೇಜವಾಬ್ದಾರಿಯನ್ನು ತೋರಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದು ರಾಜ್ಯ ಸರ್ಕಾರ ಮಾಡುವ ಒಂದು ನೆಗ್ಲೆಕ್ಷನ್ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ರಾಜ್ಯ ಸರ್ಕಾರದವರು ಇದನ್ನು ಪರಿಗಣಿಸಿ ಇದರ ಬಗ್ಗೆ ತನಿಖೆ ನಡೆಸಿ ಇದನ್ನು ಮನೆಯವರಿಗೆ ಒಂದು ಅದರ ಬಗ್ಗೆ ಒಂದು ಸೂಕ್ತವಾದ ಒಂದು ಮಗನನ್ನು ಕಳೆದುಕೊಂಡಿದ್ದಾರೆ. ಆ ತಾಯಿಯ ದುಃಖಕ್ಕೆ ಒಂದು ಇದು ಮಾಡಿ ಅವನನ್ನು ಹಿಂದಿರಿಸಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೇವೆ. 13 ತಾರೀಕಿಗೆ ನಾವು ಹೋರಾಟ ಮಾಡ್ತೇವೆ. ದಿಗಂತಿನ ಪ್ರಕರಣದಲ್ಲಿ ಏನೇ ಒಂದು ಸುಳಿವು ಸಿಗಲಿಲ್ಲ ಅಂತ ಹೇಳಿದ್ರೆ 13 ತಾರೀಕಿಗೆ ನಾವು ಮಾಡ್ತೇವೆ.